ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಬರ್ಡೇ ಇತ್ತು ಒಂದು. ಸೊ ಬರ್ತ್ಡೇಗೆ ಹೋಗ್ತಾ ಇದ್ದೋ. ನಾನು, ನನ್ನ ಸಿಸ್ಟರು, ನನ್ನ ಫ್ರೆಂಡ್ 3 ಜನನೂ ಹೋಗಿದ್ದೋ. ಸಂಡೇ ನನ್ನ ತಂಗಿ ಬರ್ಡೇ ಇತ್ತು. ಇದು ಸ್ಯಾಟರ್ಡೇ ಫಂಕ್ಷನ್ ಇತ್ತು. ಸೊ ಬರ್ತ್ಡೇ ಫಂಕ್ಷನ್ ಮುಗಿಸ್ಕೊಂಡು ನನ್ನ ಫ್ರೆಂಡು ಕೂಡ ನಮ್ಮ ಜೊತೆ ನನ್ನ ತಂಗಿ ಮನೆಗೆ ಬರಬೇಕು ಅಂತ ಅಂದ್ಕೊಂಡಿದ್ಲು. ಬಟ್ ಆದರೆ ಅವಳು ಬರೋಕ್ಕಾಗಲಿಲ್ಲ. ಸ್ವಲ್ಪ ಏನೋ ಕೆಲಸ ಇದೆ, ಬ್ಯುಸಿ ಇದ್ಲು ಅಂದ್ಬಿಟ್ಟು ಅವಳು ವಾಪಸ್ ಮನೆಗೆ ಹೋದ್ಲು. ನನ್ನ ತಂಗಿ ಮಕ್ಕಳನ್ನ ಒಬ್ಬನ ಟ್ಯೂಷನ್ ಕಳಿಸಿದ್ಲು, ಒಬ್ಬಳನ್ನ ಭರತನಾಟ್ಯಕ್ಕೆ ಕಳಿಸಿದ್ಲು. ಸೊ ಅವರಿಬ್ರನ್ನೂ ಕರ್ಕೊಂಡು ಬರಬೇಕಾಗಿತ್ತು. ಸರಿ ನಾನು ಬರ್ತೀನಿ ಅಂದೆ. ಇಬ್ಬರೂ ಮಕ್ಕಳನ್ನ ಕರ್ಕೊಂಡು ಬರೋಣ ಅಂತ ಹೋದೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಹೋಗಿ ಪಿಂಕಿನ ಕರ್ಕೊಂಡು ಬರ್ತೀವಿ. ಪಿಂಕಿನ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನನ್ನ ಮಗ ಹೆಂಗೆ ನಡೀತಿದ್ನೋ ಅದೇ ಥರನೇ ನನ್ನ ಮಗಳು ಟ್ರೈ ಮಾಡ್ತಾಯಿದ್ಲು ನಡೆಯೋದನ್ನು. ಹೆಂಗೆ ನಡೆದ ಚಿಮ್ಮಿ? ಅಣ್ಣ ಹೆಂಗೆ ನಡ್ದ? ರಜತ್ ಟ್ಯೂಷನ್ ಅವ್ರ ಮ್ಯಾಮು ಟಾರ್ಟಾಯ್ಸ್ ಹಾಕಿದ್ರು. ಅದನ್ನು ನೋಡ್ತಾ ಇದ್ದೆ ಹೇಗಿದೆ ಅಂತ. ಹೆಂಗಿದೆ ನೈಲ್ಸ್ಗಳೆಲ್ಲ ಇದ್ರು. ಏನು ಫಿಶ್ ಫುಡ್ ಅಷ್ಟೇ ತಿನ್ನೋದು? ಫಿಶ್ ಫುಡ್ ಹೇಳ್ಕೊಡ್ಬೇಡ ರಜತ್ತು. ಮಂಡೇ ನನ್ನ ಮಗನಿಗೆ ಹಿಂದಿ ಎಕ್ಸಾಮ್ ಇತ್ತು. ಸೊ ನಾನು ಅಲ್ಲಿ ಕರ್ಕೊಂಡು ಹೋಗಿದ್ರು. ಅವನಿಗೆ ಬುಕ್ಸ್ ಎಲ್ಲ ತೊಗೊಂಡು ಹೋಗಿದ್ದೆ. ಅವನಿಗೆ ಕ್ವಶನ್ಸ್ ಎಲ್ಲ ಹಾಕ್ಕೊಟ್ಟಿದ್ದೆ. ಇದನ್ನು ಬರೆದ್ರೇ ಆಟ ಆಡೋಕ್ಕೆ ಬಿಡೋದು ಅಂತ ಹೇಳಿದ್ದಕ್ಕೆ ಬೇಗ ಬೇಗ ಬರೆಯೋಕ್ಕೆ ಟ್ರೈ ಮಾಡ್ತಾ ಇದ್ದ ಅವನು. ಅಲ್ಲಿ ನಮ್ಮ ಚಿಕ್ಕಪ್ಪನ ಡಯಾಲಿಸಿಸ್ ಕರ್ಕೊಂಡು ಹೋಗಿದ್ರು ನಮ್ಮ ಆಂಟಿ. ಡಯಾಲಿಸಿಸಿಂದ ಕರ್ಕೊಂಡು ಬಂದರು. ನೈಟು ಒಂದು 12 o'clock ಆದರೂ ಮಕ್ಕಳು ಮಲಗಲೇ ಇಲ್ಲ. 12 ಆದರೂ ಡ್ಯಾನ್ಸ್ ಆಡ್ತಾನೇ ಇದ್ದರು. ನನ್ನ ಮಗಳಂತೂ ಸಾಂಗ್ ಸ್ಟಾಪ್ ಮಾಡಿದ್ರೆ ಸಾಂಗ್ ಹಾಕು ಅಂತ ಹಠ ಮಾಡ್ತಾ ಇದ್ಲು. ಅದನ್ನ ನೋಡ್ಕೊಂಡು ಕೂತಿದ್ದು ಎಲ್ಲರೂ. ಮಕ್ಕಳು ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಲೇಟಾಗಿ ಮಲಗ್ದು. ಮಾರ್ನಿಂಗ್ ಒಂದು 7 ಎದ್ದು ಒಬ್ಬಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದು. ಒಂದು ಕಡೆ ಬೇಳೆ ಬೇಕಿಟ್ಟು ನಾನು ಹಸಿಟ್ಟು ಕಲಿಸ್ಕೊಂಡೆ. ಏನು ಮಿಕ್ಸಿಲಿ ಇದನ್ನ ತೆಂಗಿನಕಾಯಿನ ಬೇಡ ಕಣೆ, ಪೌಡರ್ ಸರಿ ಆಯ್ತು. ಪೌಡರ್ ಮಾಡಿಬಿಟ್ಟು ಒಂದು ಗ್ಲಾಸ್ ಹತ್ರ ಬರ್ತಡೆ ಬೈಪ ಕಷ್ಟಪಟ್ಟು ಮಾಡ್ತಾವಳೆ. ಅವಳ ಬರ್ಡೇಗೆ ಅವಳೇ ಒಬ್ಬಟ್ಟೆಲ್ಲ ಮಾಡ್ತಿದ್ದಾಳೆ ಅಂತ ತಮಾಷೆ ಮಾಡ್ತಾಯಿದ್ರು ನಮ್ಮ ಆಂಟಿ. ನಾನೆಲ್ಲ ತಿನ್ನ ಏನಮ್ಮ ನೀನು ಮಾತಾಡ್ತಾ ಸರಿನೇನಮ್ಮ? ನಮ್ಮ ಬರ್ತಡೆ ಬಾಯಿಗೆ ಬುದ್ಧಿ ಇಲ್ವಾ ನಿಮಗೆ? ಬಾರಪ್ಪ ಪವಿತ್ರ. ಮಾತಾಡ್ಕೊಂಡು ಎಲ್ಲ ಕೆಲಸಗಳು ಮಾಡ್ಕೊಳ್ತಾ ಇದ್ದು. ಹೂರ್ಣ ರೆಡಿ ಆಯಿತು. ಅದನ್ನು ನಾನು ಮಿಕ್ಸಿ ಮಾಡಿಕೊಂಡೆ. ಏನಿದು ತಿಂಬುದಾ? ಗೋಡಂಬಿ ಏನ ಒಳ್ಳೆ ಕಾಫಿ ಬೀಜ ಇದ್ದಂಗದೆ. ಕಾಫಿ ಬೀಜ ಇದ್ದಂಗದೆ. ಚೆನ್ನಾಗಿ ಕಣೆ. ಬಾದಾಮಿಗೆ ಚಾಕ್ಲೇಟ್ ಇದ್ದಾರೆ. ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಎಣ್ಣೆ ಎಲ್ಲ ಇಟ್ಟಿದ್ಯಾ? ನಾನು ಕಾಳು ಗೊಜ್ಜಿಗೆ ಒಬ್ಬಟ್ಟು ಸಾರಿಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿಟ್ಟೆ. ಅವಳು ನನಗೆ ರುಬ್ಬಿ ಕೊಟ್ಲು. ಅಷ್ಟರಲ್ಲಿ ನನ್ನ ಫ್ರೆಂಡ್ ಬಂದ್ಲು. ಹಾಯ್ ಮಾಡೆ ಬಾ. ಬೆರಳೆ ಚಿಳಿಸ್ತಾವಳೆ ಅಕ್ಕ. ಖಾರದ ಕಣೆ ಅದು. ನಾನು ಮಾಡಕ್ಕೆ ಬಿಟ್ಟರೆ ಅಷ್ಟೇ. ತಗೋ.
ಸ್ಯಾಟರ್ಡೇನೆ ಬರ್ತೀನಿ ಅಂದ್ಲು, ಬರೋಕ್ಕಾಗದೇ ಇರೋದಕ್ಕೆ ಅವಳಿಗೆ ಪನಿಷ್ಮೆಂಟ್ ಕೊಟ್ಟಿದ್ದೀನಿ. ಎತ್ತಿದ್ದಾಳಲ್ಲ ಅದಕ್ಕೆ. ನಿನ್ನೆ ನೈಟ್ ಬರ್ತೀನಿ ಅಂತಂದವಳು ಇವಳೇನಾ? ಅದಕ್ಕೆ ಸಂಡೇ ಮಾರ್ನಿಂಗ್ ಕೂಡ ಪಿಂಕಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು. ಅವಳು ಹೋಗಿ ಬಂದಮೇಲೆ ನನ್ನ ಫ್ರೆಂಡು ಎಲ್ಲ ಏನು ಇವತ್ತಿಂದ ಪ್ರಾಕ್ಟೀಸ್ ಮಾಡಿದ್ಯಾ, ಅದನ್ನು ಆಡಿ ತೋರಿಸು ಅಂತ ಕೇಳ್ತಾ ಇದ್ಲು. ಎಸ್ ಎಸ್ ಹಿಂಗೆಲ್ಲ ಫ್ಲೆಕ್ಸಿಬಲ್ ಇರಬೇಕು. ಅವಳು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿದ್ಲು. ಹ್ಯಾಪಿ ಬರ್ತ್ಡೇ ಪವಿ. ಅವಳು ಪೂಜೆ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಎಲ್ಲರೂ ಮನೆ ಹತ್ರನೇ ಇದ್ದಿದ್ದೊಂದು ಟೆಂಪಲ್ಗೆ ಹೋಗಿ ಬಂದೋ. ಮನೆ ಹತ್ರ ಸಾಯಿಬಾಬಾ ಟೆಂಪಲ್ ಇತ್ತು, ಅಲ್ಲೇ ಹೋಗಿ ಬಂದೋ. ಟೆಂಪಲಿಂದ ಬಂದಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ವಿಡಿಯೋ ಕಾಲು. ಆ ಕಡೆಯಿಂದ ಬಂದು ವಿಡಿಯೋ ಕಾಲ್ ತೋರಿಸ್ಲಿಕ್ಕ ನಿಮ್ಮ ಮಮ್ಮಿ ಮೊಬೈಲ್ ತಿನ್ಕೊಂತ. ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು, ಅವಳು ಬರೋಕ್ಕಾಗಲಿಲ್ಲ. ಏಯ್ ಹಾಯ್ ಮಾಡೆ, ನೀನು ಹಾಯ್ ಮಾಡು ಸುಮ್ಮನೆ ಅಷ್ಟೇ. ನೋಡಿಲ್ಲಿ ಫೋಕಸ್ ಮಾಡ್ತಿದ್ದೀನಿ ನಾನು. ಮಾಡು ಮಾಡು ತಿನ್ಸುವಾಗ ಅದಕ್ಕೆ ಅದಕ್ಕೆ ಹಾಕೊಂಡು ಕಳ್ಸೋಗಿದ್ದು ನಾನು. ನಮ್ಮ ಮುಗಿನೇ ಬಂದು ಚಿತ್ರಾನ್ನ ಮಾಡಿರೋದು. ನಾಷ್ಟ ಎಲ್ಲ ಮುಗಿಸ್ಕೊಂಡು ಡೆಕೋರೇಷನ್ ಮಾಡೋಣ ಅಂತ ಮಾಡ್ತಾ ಇದ್ದೋ. ಇಲ್ಲಿ ಇದ್ದಿದ್ದು ಡೆಕೋರೇಷನ್ ಮಾಡೋವಂಥದ್ದು ಯಾವುದ್ಯಾವುದಿತ್ತೋ ಅದೆಲ್ಲ ತೊಗೊಂಡು ಮಾಡ್ತಾಯಿದ್ದೋ. ಅವ್ರ ಮನೇಲಿ ಅವ್ರದ್ದು ರೆಂಟೆಡ್ ಹೌಸ್ ಆಗಿರೋದ್ರಿಂದ ಎಲ್ಲೂ ಟೇಪ್ ಹಾಕಬಾರ್ದು ಅಂತ ಸೊ ಅಲ್ಲೊಂದು ಗ್ಲಾಸಿಂದೊಂದು ಅವರು ಶೆಲ್ಫ್ ಕೊಟ್ಟಿದ್ದರು, ಅದಕ್ಕೆ ನಾವು ಕಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೋ ಅಂಥದ್ದು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಡೆಕೋರೇಟ್ ಮಾಡ್ದೋ. ಇದು ಒಂಥರ ಚೆನ್ನಾಗಿರುತ್ತೆ ಎಲ್ಲ ಸೇರಿ. ಏನೋ ಒಂದು ಚಿಕ್ಕ ಪುಟ್ಟ ಡೆಕೋರೇಟ್ ಮಾಡಿ ಬರ್ಡೇ ಮಾಡಬೇಕಾದ್ರೆ ಖುಷಿಯಾಗುತ್ತೆ. ನನ್ನ ಫ್ರೆಂಡ್ ಕೂಡ ಒಂದಷ್ಟು ಡೆಕೋರೇಟ್ ಮಾಡೋಕ್ಕೆ ತೊಗೊಂಡು ಬಂದಿದ್ಲು. ನನ್ನ ತಂಗಿ ಮನೇಲೂ ಇತ್ತು, ಎಲ್ಲ ಸೇರಿ ಮಾಡ್ದೋ ಡೆಕೋರೇಷನ್ನ. ಒಂದ್ಸಲ ಹಾಕೋಣ ಅಂತ ಬಲೂನ್ಸ್ ತರಿಸಿ ಆ ಕಡೆ ಈ ಕಡೆ ಒಂದೆರಡು ಬಲೂನ್ಸ್ ಕಟ್ತೋ, ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಏನೇ ಹಾಂ ಬಿಡು. ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದು. ಹೇಗಾಗಿದೆ ಡೆಕೋರೇಷನ್ ಅಂತ ನಮಗೆ ಹೇಳಿ. ಡೆಕೋರೇಟ್ ಮಾಡಾದ್ಮೇಲೆ ಅದ್ರ ಮುಂದೆ ಎಲ್ಲರೂ ಒಂದಷ್ಟು ಫೋಟೋಸು ವೀಡಿಯೋಸು ತಗೊಂಡು ಒಂದೆರಡು ರೀಲ್ಸ್ ಕೂಡ ಮಾಡ್ದೋ. ನನ್ನ ತಂಗಿ ಮಗಳು ಪೇಪರಲ್ಲಿ ಅವ್ರ ಅಮ್ಮಂಗೆ ಬರ್ಡೇಗೆ ಅಂತ ಹೇಳಿ ಹ್ಯಾಪಿ ಬರ್ಡೇ ಅಂತ ಬರೆದು ಕೇಕೆಲ್ಲ ಬರೆದು ನನ್ನ ಗಿಫ್ಟ್ ಇದಂತೆಲ್ಲ ತೊಗೊಂಡು ಬಂದು ಕೊಟ್ಲು. ಎಲ್ಲರೂ ಸೇರಿ ಅವಳಿಗೆ ಆಮೇಲೆ ಕೇಕ್ ಕಟ್ ಮಾಡಿಸ್ದೋ. ಬಾ ಪಿಂಕು, ಏನ್ ಗಿಫ್ಟ್ ಕೊಡ್ತಿದ್ಯಾ ಹೇಳು. ಗಿಫ್ಟ್ ಮಗ ತೋರ್ಸೆ. ಪಿಂಕು ಇರು, ಪಿಂಕು ನೀನ್ ಎತ್ಕೋ ಕೈ ಬಿಡು ಪಿಂಕು. ವಾ ಮಮ್ಮಿಗೆ ಗಿಫ್ಟ್ ವಾವ್ ಸಕ್ಕತ್ತಾಗಿದೆ ಪರ್ಸ್. ಸೈ ಯಾಕೆ ನಗ್ತ್ಯಾ, ಏನಿದೆ ಅದ್ರೊಳಗಡೆ? ಆಮೇಲೆ ನಾವು ಕೂಡ ಅವಳಿಗೆ ಗಿಫ್ಟ್ ಕೊಟ್ಟು ಅದನ್ನ ಅವಳು ಓಪನ್ ಮಾಡಿದ್ಲು. ಇರ್ಲಿ ತೆಗಿ, ನಂದೇ ಅದು. ನಾನು ತಗೊಂಡಿದ್ದು ಇದು ನಂದು. ಅದು ಹೆಸರು ಬರೆಯೋಕ್ಕೆ ಟೈಮ್ ಇರಲಿಲ್ಲ ಆಂಟಿ. ಅದು ಮೇಕಪ್ದು ಬ್ಯಾಗ್. ಅದು ಒಂದು ಪವಿದು ಒಂದು ನಂದು. ಒಂದು ಗ್ರೀನ್ ಕಲರ್ ತೆಗಿ. ಅದು ಅಕ್ಕಯ್ಯ, ನಮ್ಮ ಅಕ್ಕಯ್ಯ ಸೆಲೆಕ್ಟ್ ಮಾಡಿದ್ದು. ಇದು ಬ್ಲ್ಯಾಕು
ಸೆಲೆಕ್ಟ್ ಮಾಡಿರೋದು. ಕೇಕೆಲ್ಲ ಕಟ್ ಮಾಡಾದ್ಮೇಲೆ ನಮ್ಮ ಆಂಟಿಗೆ ಕೆಲಸ ಇತ್ತು, ಸ್ವಲ್ಪ ಹೊರಗೆ ಹೋಗ್ಬೇಕಾಗಿತ್ತು, ಅವರು ಹೊರಟರು. ಖುಷಿಯಾಗಿರಿ ಮಗ. ಏನು ತಿಂದ್ಬಿಡು ಮಗ. ಸಿಹಿ ಒಬ್ಬಟ್ಟು. ಕೇಕ್ ಕಟ್ ಮಾಡಾದ್ಮೇಲೆ ಎಲ್ಲರೂ ಸೇರಿ ಊಟ ಮಾಡ್ದೋ. ಮಕ್ಕಳೆಲ್ಲ ಊಟ ಮಾಡಿ ಎದ್ರು, ನಮ್ಮದು ಊಟ ತಿಂದಿದ್ದು ಆಗೇ ಇರಲಿಲ್ಲ, ಮಾತಾಡ್ತಾನೇ ಇದ್ದೋ ನಾವು. ಊಟ ಮಾಡಾದ್ಮೇಲೆ ಈ ಗೇಮ್ ಮಾಡೋಣ ಅಂತ ಮಾಡ್ದೋ, ಬಟ್ ಯಾರ ಕೈಲೂ ಮಾಡೋಕ್ಕಾಗಲಿಲ್ಲ. ಎಷ್ಟು ಟ್ರೈ ಮಾಡಿದ್ದೀವಿ ಅಂತಂದರೆ ಇದನ್ನು ಹೇಗೆ ಸಾಲ್ವ್ ಮಾಡೋದಂತ ನಮ್ಗೆ ಗೊತ್ತೇ ಆಗಲಿಲ್ಲ. ನೋಡಿ ಬರ್ತಾನೆ ಇಲ್ಲೇ ನಾನು ಮಾಡ್ತೀನಿ ಹಂಗಾರೆ, ನೀನು ನೋಡಿ. ನಾನು, ನಮ್ಮ ಪವಿ, ನನ್ನ ಫ್ರೆಂಡ್ ಮಗಳು ಎಲ್ಲರೂ ಟ್ರೈ ಮಾಡ್ದೋ, ಬಟ್ ಯಾರಿಗೂ ಗೊತ್ತಾಗಲಿಲ್ಲ. ಅದು ಸರಿ, ಇದು ಬೇಡವೇ ಬೇಡ ಅಂತ ಬಿಸಾಕಿ ಸರಿ ಹೊರಗಡೆ ಹೋಗೋಣ ಅಂತೆಲ್ಲ ರೆಡಿ ಆದೋ. ರಾಜ್ಕುಮಾರ್ ಸ್ಮಾರಕ ಹತ್ರ ಹೋಗ್ಬಿಟ್ಟು ಬರೋಣ ಅಂತೆಲ್ಲ ರೆಡಿ ಆದೋ, ಹೋಗೋಣ ಅಂತ. ಚುಮ್ಮು ರೆಡಿ ಆಯ್ತು ಅವಳಿಗೆ. ಇನ್ನೊಂದೆಲ್ಲಿ ಪವಿ ಎಲ್ಲಿ ಬಂದಿದ್ಯಾ ಪವಿ? ರಾಜ್ಕುಮಾರ್ ಬಾಮ ಬಟ್ ತುಂಬ ಹತ್ತಿರ 2-3 ಸ್ಟಾಪಲ್ಲೇ ಇದಿತ್ತು. ಓಡು. ಪಿಂಕಿ ನೆಕ್ಸ್ಟ್ ಸೈಡಿಂದ ಹಂಗಲ್ಲ, ಬಾ ಓಡಾಡೋಣ. ಅಲ್ಲಿ ಹೋದಾಗ ಅಪ್ಪು ಸಮಾಧಿ ನೋಡಿ ನನ್ನ ಮನಸ್ಸಿಗೆ ಒಂಥರ ಬೇಜಾರಾಯಿತು. ನೀನು ಹಾಯ್ ಮಾಡಬೇಕು. ಕುಮಾರ್ ಅವರ ಸ್ಮಾರಕದ ಪಕ್ಕದಲ್ಲೇ ಅಂಬರೀಷ್ ಅವ್ರ ಸ್ಮಾರಕ ಇತ್ತು, ಅಲ್ಲೂ ಕೂಡ ಹೋಗಿ ಬಂದೋ. ಅಲ್ಲಿಂದ ಬಂದಮೇಲೆ ನನ್ನ ಫ್ರೆಂಡು ಡೋನಟ್ ತೊಗೊಂಡು ಬಂದಿದ್ಲು. ಅದು ನನಗೆ ತುಂಬ ಹೊಟ್ಟೆ ತುಂಬಿತ್ತು, ನಂಗೆ ಬೇಡ ಅಂದರೂ ಬಿಡಲಿಲ್ಲ, ತಿನ್ಸಿದ್ರು. ಅಷ್ಟೊತ್ತಿಗಾಗಲೇ ಸಂಜೆ ಆಗಿತ್ತು. ಸರಿ ಮನೆಗೆ ಹೊರಡೋಣ, ಇನ್ನು ಲೇಟ್ ಆಗುತ್ತೆ ಅಂತ ಎಲ್ಲರೂ ಮನೆಗೆ ಹೊರಟು. ಹೇಗಿತ್ತು ವಿಡಿಯೋ ಅಂತ ನನಗೆ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.